ಕಮ್ಮಿ ಜನ ಇದೀವಿ, ಮತ್ತೆ ನಮ್ದು ಚಿಕ್ಕೂರು, ಎದ್ದು ಬಿದ್ದು ಮುಖಗಳು ನೋಡ್ತಿರ್ತೀವಿ. ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಆಟ. ಕೆಲವರು ಎಷ್ಟು ಮನೆಯವ್ರ ತರ ನೋಡ್ಕೊತಾರೆ, ಇನ್ ಕೆಲವರು ಅಯ್ಯಬ್ಬ ಅಂದ್ರ ಹೋದ್ರ ಅರಿ ಆರಾಮ್ ಬಂದ್ರು ಗುರು ಕಾಯ್ತಾನೆ ಅಂತ ನಮ್ಮ ಮನೆಯವ್ರೆ ಇಲ್ಲ ಅಂದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಇಲ್ಲಿಗೆ. ಈಗ ನಾ ಇವ್ರನ್ನ ಕ್ಲಾಸಿಗೆ ಸೇರ್ಸಕ್ಕೆ ಮಾತಾಡಿದವ್ರ ಅತ್ತೆ. ನನ್ನ ಸ್ಟೂಡೆಂಟ್ ಆಗಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಮ್ಯಾಮ್ ಅಂತ ಅನ್ಸ್ಲೇ ಇಲ್ಲ, ಅಕ್ಕ ಕ್ಲೋಸ್ ಅಲ್ವಾ, ತುಂಬಾ ನಮ್ ಕ್ಲೋಸ್, ಏನ್ ಬೇಕಾದ್ರೂ ಶೇರ್ ಮಾಡ್ಬೋದು. ನನ್ ಏನ್ ಅನ್ಕೊಂಡಿದ್ದ ಅದಕ್ಕಿಂತ ಜಾಸ್ತಿ ಬಂತು. ನನ್ಗೆ ತುಂಬಾ ಖುಷಿ ಆಯ್ತು. ನನ್ನನ್ನ ಓದಿಲ್ಲ ಚೆನ್ನಾಗಿ, ನಿನ್ ಮಕ್ಳಿಗೆ ಓದ್ಸಕ್ಕೂ ಲಾಯಕ್ಕಿಲ್ಲ ಅಂತ ಯಾರು ಬ್ಲೇಮ್ ಮಾಡಿದಾರೆ ಅವ್ರ ಮುಂದೆ ತೋರಿಸ್ಲೇಬೇಕು ಅಂತ ನಾನು ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಹೇಳ್ಕೊಟ್ರಿ, ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಆಲ್ಮೋಸ್ಟ್ ಹೈಲೈಟ್ಸ್ ನೋಡಿ ಗೊತ್ತಾಗಿರ್ಬೋದು, ಇದು ನಮ್ಮ ಪ್ರೋ ಬ್ಯಾಚ್ 7th ಸ್ಟೂಡೆಂಟ್ದು ಸರ್ಟಿಫಿಕೇಷನ್ ಡೇ ಆಗಿರುತ್ತೆ. ಹೇಗಿತ್ತು ಇವತ್ತು ನಮ್ಮ ದಿನ, ನಮ್ಮ ಸ್ಟೂಡೆಂಟ್ಸ್ ಹೇಗಿದ್ದರು ಇವತ್ತು, ಏನೆಲ್ಲ ರಿವ್ಯೂ ಕೊಟ್ಟಿದ್ದಾರೆ, ಹಾಗೆ ನಮ್ಮ ಒಂದು ಕಲರ್ಫುಲ್ ದಿನ ಹೇಗಿತ್ತು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಪೋರ್ಟ್ಫೋಲಿಯೋ ಆಗಿ ನೆಕ್ಸ್ಟ್ ಡೇನೇ ಸರ್ಟಿಫಿಕೇಷನ್ ಡೇ ಇತ್ತು. ಇವತ್ತು ನಮ್ಮೆಲ್ಲ ಸ್ಟೂಡೆಂಟು ಫುಲ್ ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದ್ದರು. ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸರಿಯಾಗಿ ಹಂಗಾಗುತ್ತೆ. ನಾವು ಕಮ್ಮಿ ಜನ ಇದ್ದೀವಿ, ಮತ್ತೆ ನಮ್ದು ಚಿಕ್ಕೂರು, ಎದ್ದು ಬಿದ್ದು ಮುಖಗಳು ನೋಡ್ತಿರ್ತೀವಿ. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಆಟ ಇರುತ್ತಾ ಅಂತ ಪ್ರಪಂಚ ಎಲ್ಲ ನೋಡಿದ್ದೀವಿ ಆಲ್ರೆಡಿ. ಸುಮ್ಮನೆ ಓದ್ನ ಬಂದ್ನ ಅಂತ ಬರ್ತೀವಿ ಆಯ್ತಾ. ಆದರೆ ನಮ್ಗೆ ಈಗ ಮೈಂಡಲ್ಲೆಲ್ಲ ಇರುತ್ತಲ್ವ, ಹೆಂಗ್ ನೋಡ್ತಾರೆ ನಮ್ಮನ್ನ, ಹೆಂಗ್ ಕೆಲವರು ಎಷ್ಟು ಮನೆಯವ್ರ ತರ ನೋಡ್ಕೊತಾರೆ, ಇನ್ ಕೆಲವರು ಅಯ್ಯಬ್ಬ ಅಂದ್ರ ಹೋದ್ರ ಅಂತ ನೋಡ್ತಾರೆ. ಗೊತ್ತಾಕ ಅರಿ ಆರಾಮ್ ಬಂದ್ರು ಗುರು ಕಾಯ್ತಾನೆ ಅಂತ ನಮ್ಮ ಮನೆಯವ್ರೆ ಅದಕ್ಕೋಸ್ಕರ ನಮ್ಮ ಅದರ ಆಶೀರ್ವಾದ ತಾಂಡೆ ಒಳಗೆ ಹಾಕಿಸ್ಕೋಬೇಕು ಅಂತ ಹೇಳಿದ್ದಾರೆ. ಹೇಳ್ದೆ ಅಂತ ಹೇಳ್ದೆ, ಬಟ್ ಅವ್ರು ನಿನ್ ಗುರು ಏನು ಮಾಡಕ್ಕಾಗಲ್ಲ. ಅವರು ಆಶೀರ್ವಾದ ಹೇಳಲ್ಲಕ್ಕ, ಅಧಿಕಾರ ಮುಂದಿದ್ರು ನೀವು ಕಾಯ್ತೀರಾ ಅಂತ ನಮ್ಮ ಮನೆಯವ್ರು ನಂಬಿಕೆ. ಖಂಡಿತ ಉಳಿಸ್ಕೊತೀವಿ. ಮತ್ತೆ ಯಾವ್ದೋ ಒಂದು ವಿಷಯಕ್ಕೆ ಸೋಮಣ್ಣ ನನ್ಗೆ ನಂದಿದ್ರು. ಏನು ಬೇಕಿಲ್ಲ, ನನ್ನ ಮನೆ ಜಲಾಗ ಬರಲ್ಲ ಅಂದಿದ್ದಲ್ಲ. ಹೇಳಿ ಕವಿ ಅವ್ರೆ, ಏನ್ ಅನ್ಸ್ತಿದೆ ಇವತ್ತು? ಅಕ್ಕ ತುಂಬಾ ಖುಷಿ ಆಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು 2 ತಿಂಗಳು ಪರಿಶ್ರಮ ಪಟ್ಟಿದ್ದಕ್ಕೂ ಇವತ್ತು ನಾನು ಸಕ್ಸಸ್ ಆಗಿದ್ದೀನಿ. ನನಗೆ ಖುಷಿ ಐತೆ. ಸಂಸಾರ ನನಗಿಂತ ನಮ್ಮ ಮನೆಯವ್ರು ತುಂಬಾ ಖುಷಿ ಐತೆ. ತುಂಬಾ ಚೇಂಜಸ್ ನನ್ನ ಲೈಫ್ ಸ್ಟೈಲಲ್ಲಿ ಆಗೈತೆ. ನನ್ನ ಮಗಳು ಖುಷಿ ಪಟ್ಲು, ನೇನೆ ಡ್ಯಾನ್ಸ್ ಮಾಡಿದ ವಿಡಿಯೋ ನೋಡಿದ್ಲು. ನಮ್ ಜೊತೆ ಯಾವತ್ತೂ ಹಿಂಗ್ ಆಡ್ತಿರ್ಲಿಲ್ಲ, ಇಷ್ಟ ಚೇಂಜ್ ಆಗ್ಬಿಟ್ಟಿದ್ಯಮ್ಮ ನೀನು ಅಂತ. ಆಮೇಲೆ ಅವಳಿಗೆ ಮೇನ್ ಹೇರ್ ಸ್ಟೈಲ್ ಮಾಡ್ತಿದ್ದೀನಲ್ಲ, ಅವಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್. ಹೇಳಿದೆ ನಿಮಗೆ ಫಸ್ಟ್ ಡೇ ನನ್ನ ಮಗಳಿಗೆ ಹೇರ್ ಸ್ಟೈಲ್ ಕೂಡ ಮಾಡಕ್ ಬರಲ್ಲ, ಅಷ್ಟು ನನ್ಗೆ ಏನು ಬೇಸಿಕ್ ನಾಲೆಡ್ಜು ಇಲ್ಲ ನನಗೆ ಮೇಕಪ್ ಅಲ್ಲಿ ಅಂತ ನಾನು ಹೇಳ್ಬಿಟ್ಟೆ ಜಾಯಿನ್ ಆಗಿದ್ದು. ಬಟ್ ಇವತ್ತು ನನ್ಗೊಂದು ಬ್ರೈಡಲ್ ಮೇಕಪ್ ಮಾಡಿ ಅವ್ರು ರಿವ್ಯೂ ಕೊಡ್ತೀನಿ ಅಂತ ಅಂದ್ರಲ್ಲ, ನನ್ಗೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಅದಕ್ಕೂ ಖುಷಿ ಪಟ್ರು. ನಮ್ಮಮ್ಮನೂ ನನ್ನ ಮಗಳು 20 ವರ್ಷದಲ್ಲಿ ಮಾಡದೇ ಇರೋದನ್ನ 33 ವರ್ಷಕ್ಕೆ ಮಾಡ್ತಾ ಇದ್ದಾಳೆ. ನನ್ನ ಗೆಳೆಯ ಚೇಂಜ್ ಮಾಡ್ದ ನನ್ನ ಮಗಳಿಗೆ ಅಂತ ಹೇಳಿದ್ರು. ಆಮೇಲೆ ನಮ್ಮಮ್ಮ ನಿಮ್ದೆಲ್ಲ ನೋಡ್ತಾರಲ್ಲ ವಿಡಿಯೋ, ನಿಮ್ಮ ಟೀಚರ್ ಥರನೇ ಆಗಬೇಕು ನೀನು, ಆ ಥರನೇ ಸಕ್ಸಸ್ ಆಗಬೇಕು ಅಂದರು. ಅಟ್ ಅಂಗಡಿ ಮಾಡೋ ಪ್ಲಾನ್ ನಮ್ಮ ಮನೆಯವ್ರದ್ದಿತ್ತು. ನನಗೆ ಸ್ವಲ್ಪ ಭಯ ಇತ್ತು, ಯಾಕೆ ಸುಳ್ಳಲ್ಲಿ ಸ್ಟಾರ್ಟಿಂಗಲ್ಲಿ ಭಯ ಇತ್ತು. ನನಗೆ ಮೇಕಪ್ ಕ್ಲಾಸ್ ಬರೋವರೆಗೂ ಭಯ ಇತ್ತು. ಮೇಕಪ್ ಕಲ್ತ್ಮೇಲೆ ನನಗೆ ಕಾನ್ಫಿಡೆಂಟ್ ಬಂತು. ನಾನು ಎಲ್ಲೋದ್ರೂ ಮಾಡ್ತೀನಿ, ಜಯಿಸ್ತೀನಿ ಅನ್ನೋದು ಧೈರ್ಯ ಬಂದ್ಮೇಲೆ ನಾನು ಅಂಗಡಿ ಕೂಡ ಮಾಡ್ತಾ ಇದ್ದೀನಿ. ಇದೇ ಸಂಕ್ರಾಂತಿಗೆ ಅಂಗಡಿ ಕೂಡ ಓಪನ್ ಇದೆ, ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು 15 ದಿನನೂ ಇಲ್ಲ. ಇನ್ನು ನೆಕ್ಸ್ಟ್ ನಾಳೆ ಗುರುವಾರ ಕೇಳ್ತೀನಿ, ಅಂಗಡಿ ಓಪನ್ ಇದೆ. ಚೆನ್ನಾಗಾಗ್ಲಿ, ಮಾಡಿ ಒಳ್ಳೇದಾಗ್ಲಿ. ವರ್ಕ್ ಮಾಡಿದೀರಾ ಆಯ್ತಾ, ಅದೇನಿಸ್ತು ಎಕ್ಸ್ಪೀರಿಯನ್ಸ್ ನಿಮಗೆ? ವರ್ಕ್ ಅಂತ ಕ್ಲೈಂಟ್ಸ್ ಜೊತೆ ಯಾರು ಆತರ ಮೇಕಪ್ ಆರ್ಟಿಸ್ಟ್ಗಳು ಯಾರು ಕರ್ಕೊಂಡು ಹೋಗಲ್ಲ. ಎಷ್ಟೋ ಜನ ಅದನ್ನ ನೋಡಿ ಆ ವಿಡಿಯೋಗಳನ್ನ ನನಗೆ ಶೇರ್ ಮಾಡಿದ್ದಾರೆ. ನಮ್ಮ ರಿಲೇಷನ್ ಅವ್ರು ಶೇರ್ ಮಾಡಿ, ನೀನ್ ವರ್ಕ್ ಮಾಡ್ತಾ ಇದೀಯಾ ಅಕ್ಕ ಅಂತೇಳಿ ನಮ್ಮ ಅಮ್ಮನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ದೂರದವ್ರು ಅವ್ರು ಕೇಳ್ತಿದ್ದಾರೆ. ಹೌದು ಅಂದಾಗ ಅವ್ರು ಕೂಡ ನಿಮ್ಮನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿ ಇವಾಗ ನನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ. ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಅಂತೇಳಿ ಮಾತಾಡಿಸ್ತಿದವರೆಲ್ಲ ಇವತ್ತು ಮಾತಾಡ್ಸ್ಕೊಂಡ್ ಬರ್ತಿದ್ದಾರೆ. ಅಂಗಡಿ ಯಾವಾಗ ಓಪನ್, ಏನ್ ಕತೆ ಅಂತ ಅವರೇ ಕೇಳ್ತಿದ್ದಾರೆ.
ಅಂದರೆ ಇದರಿಂದ ನನಗೆ ಸಾಕಷ್ಟು ಸಿಕ್ಕೈತೆ. ಈ ಒಂದು ಪ್ಲಾಟ್ಫಾರ್ಮ್ ನಾನು ಚೂಸ್ ಮಾಡ್ಕೊಂಡಿದ್ದಕ್ಕೆ ನಾನೆಲ್ಲ ಪಾಪ ನಮ್ಮ ಮನೆಯವರು ಚೂಸ್ ಮಾಡಿ 2nd ಬ್ಯಾಚಿಂದ ತಳ್ಳಿ 7th ಬ್ಯಾಚಿಗೆ ಕಳಿಸಿದ್ರು. ಇದರಿಂದ ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆನೂ ಆಗೈತೆ, ಒಂದು ಕಾನ್ಫಿಡೆಂಟ್ ಬಂದೈತೆ. ಇವತ್ತು ನಾನು ಎಲ್ಲಾದ್ರೂ ಹೋಗ್ತೀನಿ, ಬದುಕ್ತೀನಿ ಅನ್ನೋ ಧೈರ್ಯನೂ ಬಂದೈತೆ. ನನಗಿಂತ ಜಾಸ್ತಿ ನನ್ನ ಮಕ್ಳು ಸಾಕ್ತೀನಿ ಅನ್ನೋ ಧೈರ್ಯ ಬಂದ್ಬಿಡಿ. ನನ್ನ ಮಕ್ಳಿಗೆ ಖುಷಿ ಆಗ್ಬಿಟ್ಟೈತೆ. ನಿಮ್ಮ ಮನೆಯವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಅವರು ನಿಮಗಿಂತ ಇಂಟ್ರೆಸ್ಟ್ ಅವ್ರಿಗಿಟ್ಟು ಕಳ್ಸಿದ್ದಾರೆ ಆಯ್ತಾ. ನಮ್ಮನ್ನ ನಂಬಿ ಕಳ್ಸಿದಕ್ಕೆ ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್ ಹೇಳ್ಬಿಡಿ ಅವ್ರಿಗೆ ಆಯ್ತಾ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಚೆನ್ನಾಗಿರಿ, ಆದಷ್ಟು ಬೇಗ ಸಕ್ಸಸ್. ನಾನು ಫ್ರೆಂಡ್ ಆಗಿದ್ದೀನಿ ಅಂತ ಹೇಳಿ ಹೌದಕ್ಕ. ನನ್ಗೆ ಆಮೇಲೆ ಏನಂದ್ರೆ ಕುಣಿಗಲ್ಲಲ್ಲಿ ಯಾರು ಪರಿಚಯ ಇರಲಿಲ್ಲ. ನಾನು ಬಂದು ಆಕ್ಚುಲಿ 10 years ಆಯ್ತು. ಬಂದ್ರೆ ಕುಣಿಗಲ್ ಸಂತೆ ಆಯ್ತು, ಒಂದು ಬಟ್ಟೆ ಅಂಗಡಿ ಆಯ್ತು, ಅಷ್ಟೇ ನನ್ನ ಪ್ರಪಂಚ. ಟ್ರ್ಯಾಕ್ಟರ್ ಶೋರೂಮ್ಗೆ ಹೋಗ್ತಿದ್ದೆ ಅಷ್ಟೇ. ಇನ್ನೇನು ನನಗೆ ಗೊತ್ತಿರಲಿಲ್ಲ ಎಕ್ಸ್ಟ್ರಾ. ಇಲ್ಲಿಗೆ ಬಂದ್ಮೇಲೆ ಇಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಇವಳೊಬ್ಳು ಜಾಸ್ತಿ ಫ್ರೆಂಡ್ ಆದ್ದು ಸಂಜು. ಆಮೇಲೆ ಅವಳು ಒಡ್ರು ಕೊಟ್ಟು ಜಾಸ್ತಿ ಫ್ರೆಂಡ್ ಆದ್ಲು ಶೋಭಾ. ಫ್ರೆಂಡ್ಸ್ ಚೆನ್ನಾಗಿದ್ರು. ಈಗ ಇನ್ನೂ ಒಂಥರ ಲೈಫ್ ಸ್ಟೈಲ್ ಚೇಂಜ್ ಆಗೈತೆ. ಇವಾಗ ನಂಗೆ ಅವಾಗ ಹೇಳಿದ್ನಲ್ಲ, ಮನೆ ಬಿಟ್ರೆ ಅಷ್ಟೇ. ಇವಾಗ ಯಾರೋ ಮಾತಾಡ್ಸಕ್ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಹೋಗ್ತೀನಿ ಅವ್ರ ಹತ್ರ ಮೀಟ್ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ. ಒಂಥರ ಲೈಫ್ ಸ್ಟೈಲೇ ಫುಲ್ ಚೇಂಜ್. ಖುಷಿ ಜಾಸ್ತಿ ಐತೆ, ಜಾಸ್ತಿ ಖುಷಿ ಐತೆ. ನಾನು ಆಮೇಲೆ ಏನು ಅನ್ನೋದು ಪ್ರಶ್ನೆಗಿಂತ ನನಗೀಗ ಅಂಗಡಿ ಮಾಡ್ತಾ ಇದ್ದೀನಿ. ನಾನಿನ್ನ ಏನೋ ಅಪ್ಡೇಟ್ ಆಗಬೇಕು, ಬೇರೆ ಚೇಂಜ್ ಮಾಡ್ಕೋಬೇಕು. ಇನ್ನು ನನಗಿನ್ನ ಪ್ರೋಗ್ರೆಸ್ ಮಾಡ್ಕೋಬೇಕಾಗಿದೆ. ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು. ಅಂದರೆ ನಾನೀಗ ನೀವು ಹೇಳ್ದಂಗೆ ಏನಾದ್ರು ಹೊಸ್ದಾಗಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ನಾನು ಅಂಗಡಿ ಮಾಡಿದೆ ಅಂದ್ಬಿಟ್ಟು ಒಂದು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಆಗುತ್ತಾ? ನಡೆಸ್ಬೇಕು ಅಂದರೆ ಎಫರ್ಟ್ ಹಾಕ್ಲೇಬೇಕು. 1 ವರ್ಷ ಕಷ್ಟಪಡಿ ಆಯ್ತಾ. ಆಮೇಲೆ ಅದೆಲ್ಲೋ ಹೋಗ್ತೀರ ನೀವು. ಯಾರಿಗೂ ಒಂದು ಸಲ 10 ಮೆಟ್ಲು ಯಾರು ಹತ್ತಕ್ಕಾಗಲ್ಲ. ಒಂದೊಂದೇ ಹತ್ತಬೇಕು, ಪೇಷನ್ಸ್ ಇರ್ಬೇಕಷ್ಟೇ ಆಯ್ತಾ. ಮಾಡಿದ ತಕ್ಷಣ ಈಗ ಬಂಡವಾಳ ಹಾಕ್ಬಿಟ್ಟಿರ್ತೀವಿ, ಯಾರು ಬರ್ಲಿಲ್ಲ ಅಂದ್ರೆ ಟೆನ್ಷನ್ ಆಗೋದು ಆಗುತ್ತೆ ಆಯ್ತಾ. ನಾನು ಸ್ಟಾರ್ಟಿಂಗ್ ಅಲ್ಲಿ ದಿನಕ್ಕೊಬ್ರು ಕೂಡ ಬರ್ತಿರ್ಲಿಲ್ಲ. ಎಷ್ಟೋ ದಿನ ಖಾಲಿ ಮನೆಗೆ ಹೋಗಿದ್ದೀನಿ. ದುಡ್ಡು ಅನ್ನೋದಕ್ಕಿಂತ ಏನು ಮಾಡೋಕ್ಕಾಗ್ತಿಲ್ಲ, ಯಾರು ಬರ್ತಾ ಇಲ್ಲ, ಏನ್ ಮಾಡೋದು. ಈಗ ಈಗ ಇಳಿದ್ಬಿಟ್ಟಿದೀವಿ ಆಯ್ತಾ. ಹಿಂದೆ ಬಂದ್ರೆ ಏನಂತಾರೋ, ಯಾರು ಏನಂದ್ಬಿಡ್ತಾರೋ ಅಂತ ಟೆನ್ಷನ್ನು. ನಿಮಗೂ ಸೇಮ್ ಫೀಲಿಂಗೇ ಬರೋದು ಸ್ಟಾರ್ಟಿಂಗ್ ಅಲ್ಲಿ, ಓಕೆನಾ. ಹಂಗಂದ್ಬಿಟ್ಟು ನಾನು ಅವತ್ತು ಬಾಗಿಲು ಹಾಕೊಂಡು ಮನೆಗೆ ಹೋಗಿದ್ರೆ ನನ್ನ ಕೈಯಲ್ಲಿ ಆಗಲ್ಲ, ಅಯ್ಯೋ ಯಾರು ಬರಲ್ಲ ಬಿಡು ಇಲ್ಲಿ ಅಂತ ಹೋಗಿದ್ದಿದ್ರೆ ಇವತ್ತು ಇಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ ಆಯ್ತಾ. ಪೇಷನ್ಸ್ ಸಿಕ್ಕಾಬಟ್ಟೆ ಇರಬೇಕು ಈ ಕೆಲ್ಸಕ್ಕೆ ಬಂದ್ಮೇಲೆ ಆಯ್ತಾ. ಕೆಲ್ಸಕ್ಕೆ ಹೋದಾಗ್ಲೂ ಅಷ್ಟೇ, ಅಲ್ಲೂ ಯಾರೋ ಏನೋ ಒಂದು ಮಾತಂದ್ರು ಅಂದ್ರೂ ನೀವು ಸಹಿಸ್ಕೊಂಡು ಸುಮ್ಮನೆ ಆಗಲೇಬೇಕು. ಯಾವ್ರಂದ್ರೂ ನಾವು ತಿರುಗಿಸಂದು ಮಾಡಕ್ ಹೋದ್ರೆ ನಿಮ್ಮ ಪರ್ಸ್ನಾಲಿಟಿ ನೀವೇ ಆ್ಯಡ್ ಮಾಡ್ಕೊಂಡಾಗ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಬೇಕು ಎಲ್ಲರಿಗೂ, ಓಕೆನಾ. ಈ ಫೀಲ್ಡಲ್ಲಿ ತಾಳ್ಮೆನೇ ಜಾಸ್ತಿ ಮುಖ್ಯ. ನಿಮ್ಗಿದೆ ಬಿಡಿಯೋದು ಸಿಕ್ಕಾಬಟ್ಟೆ ಇದು. ಅದ್ರದ್ದೇನು ಯೋಚನೆ ಇಲ್ಲ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಅಕ್ಕ. ಅಂಗಡಿ ಓಪನಿಂಗ್ ಮಿಸ್ ಮಾಡ್ದಂಗೆ ಬನ್ನಿ ಯಾಕಂದ್ರೆ ಬರ್ತೀನಿ. ಆಮೇಲೆ ನಾನು ಕರ್ಕೊಂಡ್ ಬರ್ತೀನಿ. ಹೇಳಕ್ಕೆ ಆಯ್ತು ಸೈಲೆಂಟ್ ಆಯ್ತು. ನಾನು ಆಡಲ್ಲ, ಸುಮ್ಮನಿರು. ಹೇಳಿದ್ದಾರೆ ಅವ್ರ ಏನನ್ನಿಸ್ತು? ಮನೇಲೆ ಇದ್ದೆ, ಏನ್ ಮಾಡೋದು, ಮನೇಲಿ ಕುತ್ಕೊಳ್ಳಿ ಏನಾರ ಒಂದ್ ಮಾಡೋಣ ಅಂತ ಬಂದೆ ಈ ಫೀಲ್ಡ್ಗೆ. ಯಾರು ನಿಮಗೆ ಕಲಿ ಅಂತ ಹೇಳಿದ್ದು? ನಂಗೇನೆ ಬಂತು ಅಕ್ಕ, ಏನಾರ ಒಂದ್ ಮಾಡ್ಬೇಕು, ಮನೇಲೆ ಕುತ್ಕೊಂಡ್ರಿ ಏನು ಸುಮ್ಮನೆ ಎಲ್ಲ ಏನಂತಾರೆ ಅಂತ ಬಂತು. ಆಮೇಲೆ ಎಲ್ಲಾರ್ನು ನೋಡ್ತಾ ಇದ್ದೆ, ವಿಡಿಯೋಗಳು ಹಂಗೆ ಬರ್ತಿತ್ತು. ನನಗೂ ಮನ್ಸಲ್ಲಿ ಬಂತು, ನಾನು ಒಂದ್ ಮಾಡ್ಬೇಕಲ್ಲ, ಈ ತರ ಕಲಿಬೇಕಲ್ಲ, ನಾನು ಒಂದ್ ಕೆಲ್ಸ ಹುಡುಕಬೇಕಲ್ಲ. ಎಲ್ಲ ಮನೆಯವ್ರ ಮೇಲೆನೆ ಡಿಪೆಂಡ್ ಆಗಕ್ಕಾಗಲ್ಲ ಅಂತ ಸರಿ ಆಯ್ತು ಅಂತ ಫೋನ್ ಮಾಡಿಕೊಟ್ಟೆ. ನೀವೇ ಮಾತಾಡಿದ್ರಲ್ಲ ಹೋಗು ಅಂತಂದು. ಅಮ್ಮಂದು ಸಪೋರ್ಟ್ ಮಾಡಿದ್ರು, ಮನೆಯವರು ಸ್ವಲ್ಪ ಸಕ್ಕತ್ತಿತ್ತು. ಅಮ್ಮ ಅಂದ್ರೆ ಅತ್ತೆ. ಅತ್ತೆ ಅದು ಅತ್ತೆ ಬರಲ್ಲ, ಅಮ್ಮ ಅಂದ್ರೆ ಈಗ ಹೇಳಿ ಅವ್ರು ತುಂಬಾ ಸಪೋರ್ಟ್ ಮಾಡಿ. ಅವ್ರಂತೂ ಸಕ್ಕತ್ತು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಇಲ್ಲಿಗೆ. ಈಗ ನಾ ಇವ್ರನ್ನ ಕ್ಲಾಸಿಗೆ ಸೇರ್ಸಕ್ಕೆ ಮಾತಾಡಿದವ್ರ ಅತ್ತೆ ನನ್ನ ಹತ್ರ. ಇಲ್ಲ ಅಕ್ಕ, ಇಲ್ಲ, ಅವರು ಏನಾರ ಬೇಡ ಅಂದಿದ್ರೆ ನಾನು ಮನೇಲೆ ಕುತ್ಕೋಬೇಕಾಯ್ತು, ಏನು ಮಾಡ್ತಾ ಇರ್ಲಿಲ್ಲ.
ಥ್ಯಾಂಕ್ಸ್ ಹೇಳ್ಬಿಡಿ ಅವ್ರಿಗೆ. ಥ್ಯಾಂಕ್ಸ್ ಅಮ್ಮ. ಹಾಂ ಮತ್ತೆ ಹೇಗೆ ಅಯ್ಯೇ ಹೇಳ್ಬೇಡ ಹೇಳೋದೇನು ಹೇಳೋಂಥದ್ದೇನಿಲ್ಲ ಅಲ್ಲಿ. ಅಳ್ಬೇಡ. ಖುಷಿಯಾಗಿ ಇದು ಇವತ್ತು ಹೇಳ್ಬೇಡಿ, ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ. ನಾನು ಫಸ್ಟ್ ಮದುವೆ ಆಗಿ ಬಂದಾಗ ಯಾರು ಮಾತಾಡಿಸ್ತಿರ್ಲಿಲ್ಲ. ಇವಾಗ ಎಲ್ಲರೂ ಮಾತಾಡಿಸ್ತಾರೆ, ಏನೋ ಮಾಡ್ತಿದ್ದಾರೆ ಅಂತ. ಅದೊಂದು ಖುಷಿ ಆಯ್ತು. ನೀ ಕಲ್ತಿದ್ದೀನಿ, ಕೆಲಸ ಮಾಡ್ತೀನಿ ಅಂತ confidence ಕಲಿತಿದ್ದೀನಿ, ಇದೆಯಾ? ಕಲಿತೀನಿ ಅಂತ ಒಂದು ಇದಿತ್ತು, ಕಲಿಸಿದ್ದೀರಾ ನೀವು. ಟಿಶ್ಯೂ ಪಡೆದ ಈ ತರ ಇರಕ್ಕಾಗಲ್ಲ ಅಕ್ಕ. ಪರವಾಗಿಲ್ಲ. ಮಾಡ್ಕೊತೀನಿ ಎಲ್ಲರನ್ನೂ. ಓಕೆ, ಆಲ್ ದ ಬೆಸ್ಟ್. ನೀವು ಚೆನ್ನಾಗಿ ಕಲಿಸಿದ್ದೀರಾ, ಬರಲ್ಲ ಅಂದಿದ್ದು ನೀವು ಹೇಳ್ಕೊಟ್ಟಿದ್ದೀರಾ, ಇವರು ಹೇಳ್ಕೊಟ್ಟಾರೆ, ಯಾವತ್ತೂ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿಲ್ಲ. ಥ್ಯಾಂಕ್ಸ್ ನನ್ನ ಕಡೆಯಿಂದ ಎಲ್ಲರಿಗೂ. ಗೊತ್ತಾದ್ಮೇಲೆ ತೋರಿಸ್ಬೇಕು ಮಾಡಿ. ಎಲ್ಲ ಕೇಳ್ತಾರೆ, ಪೂಜಾಕ್ ಅವ್ರ ಜೊತೆ ಹೋಯ್ತಾ ಇದ್ದೀರಾ ಅಂತ ಹೇಳ್ತಾರೆ. ಮತ್ತೆ ಮಾಡ್ಬೇಕು ಆಯ್ತಾ. ನೆಕ್ಸ್ಟ್ ಕೆಲಸ ಇದ್ದಾಗ ಕರಿತೀನಿ, ಬನ್ನಿ ಮಾಡ್ಕೊಡಿ. ಈಗ ನಿಮಗೂ ಅಷ್ಟೇ, ಅಕ್ಕಪಕ್ಕ ಇರೋರಿಗೆ ನಾನು ಇದು ಮಾಡ್ತೀನಿ, ಬನ್ನಿ ಮಾಡಿಸ್ಕೊಳ್ಳಿ, ಫ್ರೀಯಾಗೆ ಮಾಡಿ. ಅಕ್ಕಪಕ್ಕದವ್ರೆ ಅಲ್ವಾ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಅವ್ರು ಅನ್ಸಿದ್ಮೇಲೆ ಅವ್ರು ಇನ್ನೊಬ್ರಿಗೆ ಕರ್ಕೊಂಬರ್ತಾರೆ ಆಯ್ತಾ. ಹಂಗೆ ಮಾಡ್ಕೋಬೇಕು ಏನಾದರೂ. ಮತ್ತೆ ಸೈಲೆಂಟ್ ಆಗಿದ್ರೆ ಕಷ್ಟ, ಒಂಚೂರು ಮಾತಾಡಬೇಕು. ಮಾತಾಡ್ತೀರಾ? ತುಂಬಾ ಕಮ್ಮಿ ಮಾತಾಡ್ತೀರಾ, ಬಟ್ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗ್ಬೇಕು. ಜನಗಳ ಹತ್ರ ಮಾತಾಡುವಾಗ ನೀವು ಗಾಬರಿ ಆಗ್ತೀರಾ, ನೋಡಿದೀನಿ ನಾನು ಆಯ್ತಾ. ಹೊಸಬ್ರನ್ನ ಮಾತಾಡ್ಸುವಾಗ ಸ್ವಲ್ಪ ಟೆನ್ಷನ್, ಅದೆಲ್ಲ ಬಿಡ್ಬೇಕು. ಕಾನ್ಫಿಡೆನ್ಸ್ ಆಗಿರ್ಬೇಕು ಫಸ್ಟ್. ಯಾಕಂದ್ರೆ ನಾವೇನ್ ತಪ್ಪು ಕೆಲಸ ಮಾಡ್ತಿಲ್ಲ, ಯಾರಿಗೂ ಮೋಸ ಮಾಡ್ತಿಲ್ಲ, ಸುಳ್ಳು ಹೇಳ್ತಿಲ್ಲ, ಅನ್ಯಾಯ ಮಾಡ್ತಿಲ್ಲ ಅಂದ್ರೆ ನಾವು ಧೈರ್ಯವಾಗಿ ನಿಂತ್ಕೋಬೇಕು ಅಲ್ವಾ. ಯಾಕೆ ಹೆದರ್ಕೋಬೇಕು? ತಲೆ ಯಾವತ್ತೂ ಬಗ್ಸ್ಬೇಡಿ. ಬಗ್ಸ ಅಂತ ಕೆಲಸ ಮಾಡಿದ್ರೆ ಬಗ್ಸನ. ಫ್ರೀಯಾಗಿ ಏನು ಯಾರು ಮಾಡಿಸ್ಕೊಳ್ಳಲ್ಲ, ನಾವು ಏನು ಫ್ರೀಯಾಗಿ ಯಾರಿಗೂ ಏನು ಮಾಡಲ್ಲ ಅಲ್ವಾ. ಕಾನ್ಫಿಡೆನ್ಸ್ ಆಗಿ ಇರಬೇಕು. ಎಲ್ಲೋದ್ರು ಅಷ್ಟೇ, ಏನೇ ಮಾಡ್ತಿದ್ರು ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದು. ಎಲ್ಲರಿಗೂ ಅಳು ಬಂತು, ಯಾಕಂದ್ರೆ ಕಣ್ಣೀರು ನೋಡಿದ ತಕ್ಷಣ ಅಳು ಬಂತು. ಮನ್ಸು ಹೆಣ್ಮಕ್ಳು ಹೌದು, ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ. ಹೇಳಿ ರಮ್ಯ ಅವರೇ, ಏನಿಸ್ತು ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ ಅಕ್ಕ. ಇದು ನನ್ನ ಕೈಯಲ್ಲಿರೋದಕ್ಕೆ ಫಸ್ಟ್ ಟೈಮ್ ನಾನು ನೋಡ್ತಿದ್ದಂಗೆ ನನ್ನ ಮನ್ಸಲ್ಲೆಲ್ಲ ಏನೋ ಒಂಥರ ಫೀಲು. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಂದು ಅನ್ನೋದು ಸರ್ಟಿಫಿಕೇಟ್ ಬಂತಲ್ಲ ಅನ್ನೋದೊಂದು ಖುಷಿ, ಕಲ್ತಿದೀನಿ ಅನ್ನೋ ಖುಷಿ ತುಂಬಾ ಇದೆ. ನಿನ್ನೆ ನಾನು ಮಾಡೆಲ್ ಮಾಡಿದಾಗ ಇಷ್ಟು ನಾನು ಮಾಡ್ತೀನಿ ಅನ್ನೋದು ನನಗೆ ಇರ್ಲಿಲ್ಲ. ತುಂಬಾ ಖುಷಿ ಆಯ್ತು ನಿನ್ನೆ ನನಗೆ. ನೀವು ಪ್ರಾಡಕ್ಟ್ಗಳಕ್ಕೂ ಸ್ವಲ್ಪ ಹಿಂಜರಿದ್ರಿ ಅಲ್ವಾ. ಅಂದ್ರೆ ಯಾವ ತರ ನನ್ಗೆ ಬರುತ್ತಾ, ನನಗೆ ಹೆಂಗೆ ಅಮೌಂಟ್ ಹೆಂಗೆ ನಾನು ಎಲ್ಲ ಇಲ್ಲಿ ಕಲಿಯೋಕ್ಕೆ ಬರ್ತಾ ಇದ್ದೀನಲ್ಲ, ಆಮೇಲೆ ಅಲ್ಲಿ ಇನ್ವೆಸ್ಟ್ ಮಾಡೋದು ನಂಗೆ ತುಂಬಾ ಕಷ್ಟ ಆಯ್ತು, ಭಯ ಆಯ್ತು. ಮೇಯ್ನು ನನ್ನ ಪ್ರಾಡಕ್ಟ್ ತಗೊಂಡ್ರೆ ನನ್ಗೆ ಆರ್ಡರ್ ಸಿಗುತ್ತಾ ಅನ್ನೋ ಭಯ ಆಯ್ತು. ನಿನ್ನೆ ನಾನು ಮಾಡಲು ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನನ್ ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಬಂತು. ನನ್ಗೆ ತುಂಬಾ ಖುಷಿ ಆಯ್ತು. ಮೇನ್ ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮ ಅಣ್ಣ, ಅವ್ರ ಸಪೋರ್ಟಿಂದ ನಾನು ಇಲ್ಲಿ ನಿಂತಿದ್ದೀನಿ. ನನ್ನ ಕೈಯಲ್ಲಿ ಇದೆ ಅಂದ್ರೆ ಅವ್ರ 3 ಜನ. ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ಸ್ ನಮ್ಮ ಮನೆಯವ್ರಿಗೆ, ನನ್ನ ಗಂಡ, ನಮ್ಮ ಅಣ್ಣ, ನಮ್ಮಮ್ಮ 3 ಜನಕ್ಕೂ ತುಂಬಾ ತುಂಬಾ ಥ್ಯಾಂಕ್ಸ್. ಬಂದಿದ್ದಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಚೆನ್ನಾಗಿ ಕಲ್ತಿದ್ದೀನಿ. ನನ್ಗೇನ್ ಹೇರ್ ಸ್ಟೈಲ್ ಫೋನಲ್ಲಿ ನೋಡ್ತಾ ಇದ್ದೆ, ಹೇರ್ ಸ್ಟೈಲ್ಗಳು ಹಾಕೋದು ತಲೆಗೆ ಹೋಗ್ತಿರ್ಲಿ, ಅವು ಏನೋ ಹೇರ್ ಸ್ಟೈಲು ಅಂತ. ಇಲ್ಲಿ ಬಂದ್ಮೇಲೆ ನೀವ್ ಹೇಳ್ಕೊಟ್ಮೇಲೆ ಈ ಹೇರ್ ಸ್ಟೈಲು ನಮ್ಗೆ ಬರುತ್ತಲ್ಲ, ಇಷ್ಟೇನಾ ಅನ್ನೋಷ್ಟು ಮೆಂಟಾಲಿಟಿ. ಈಗ ಯಾವ್ದೇ ಹೇರ್ ಸ್ಟೈಲ್ ಏನೇ ನಮ್ಗೆ ಫೋಟೋ ತೋರಿಸೋದು ನಾವು ಮಾಡೋ ತರ ನನ್ ಮನ್ಸು ಬಂದಿದೆ. ಅರ್ಥ ಆಗಿದೆ ಎಲ್ಲ ಅರ್ಥ ಆಗಿದೆ. ಏನು ಅಂದ್ರೆ ನಮಗ್ ಮೇಕಪ್ ಮಾಡ್ಕೊಳ್ಳೋದೇ ಮೇನ್. ನಮಗ್ ಗೊತ್ತಿರ್ಲಿಲ್ಲ ಯಾವ ತರ ಮಾಡ್ಕೊಬೇಕು ಅಂತ. ಫಸ್ಟ್ ನಮ್ ಸೆಲ್ಫ್ ಮೇಕಪ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಾನು ಮಾಡೆಲ್ ಮಾಡೋದ್ರಿಂದ ತುಂಬಾ ಖುಷಿ ಆಯ್ತು. ನಾನು ಮಿಸ್ ಮಾಡ್ಕೊಂಡು ನನ್ನ ಫ್ರೆಂಡ್ ಮಿಸ್ ಮಾಡ್ಕೊಂತೀನಿ. ದಿನ ಗೊತ್ತಿದ್ದೋ ಗೊತ್ತಾಯ್ತು. ಖುಷಿ ಆಯ್ತು. ನಮ್ಮನ್ನು ಮಿಸ್ ಮಾಡ್ಕೊಳ್ಳೋದ, ಇವ್ರು ಮಿಸ್ ಮಾಡ್ಕೊಳ್ಳೋದ. ಆಲ್ ದ ಬೆಸ್ಟ್.
ಚೆನ್ನಾಗಿ ಸುವರ್ಣ ಏನ್ ಅನ್ಸ್ತಿದೆ? ತುಂಬ ಖುಷಿ ಇದೆ ಅಕ್ಕ. ಇಷ್ಟಪಟ್ಟು ಬಂದೆ ಈ ಫೀಲ್ಡಿಗೆ. ಮನೆಯಲ್ಲ ಅಲ್ಲೇ ಒಂದು 5th ಬ್ಯಾಚಿಗೆ ಬರ್ಬೇಕಂತ ಇತ್ತು. ಅವಾಗ್ಲೇ ಕೇಳಿದ್ರಿ? ಮನೇಲಿ ಬೇಡ ಅಂತ ಹೇಳಿದ್ರು. ಮನೇಲಿ ಬೇಡ ಅಂತ ಹೇಳಿದ್ರು. ಲಾಸ್ಟ್ ಅಲ್ಲಿ ಲಾಸ್ಟ್ ಬಂದು ಸೇರ್ಕೊಂಡಿದ್ದೆ. ತುಂಬಾ ಖುಷಿ ಇದೆ. ಎಲ್ಲ ಕಲ್ತಿದ್ದೆ. ಸೊ ನನಗೆ ಕಾನ್ಫಿಡೆನ್ಸ್ ಇದೆ ಅಕ್ಕ. ಆಲ್ರೆಡಿ ವರ್ಕ್ ಮಾಡಿದ್ದೀರಾ, ಅದು ಹೇಳ್ಬೇಕಲ್ವಾ? ಹೇಳಿ, ಎಷ್ಟು ಆರ್ಡರ್ ಮಾಡಿದೀರಾ? ಅಲ್ಲೇ ಒಂದು 4-5 ಹೌದು, ಪ್ರಾಡಕ್ಟ್ ಇಲ್ದಲೆ ನಮ್ಮ ಇಂಟರ್ನ್ಶಿಪ್ ಸ್ಟೂಡೆಂಟ್ ಜೊತೆ ಹೋಗಿ ಆಲ್ರೆಡಿ ವರ್ಕ್ ಮಾಡಿದ್ದಾರೆ. ನೀವ್ ಹೇಳ್ಬೇಕು. ಒಂದು 5 ನಾನ್ ಬ್ರೈಡಲ್ ವರ್ಕ್ ಮಾಡಿದ್ದಾರೆ. ಬ್ರೈಡ್ ಶೇರ್ ಮಾಡ್ಕೋಬೇಕು. ಯಾರಿಗೆ ಸಿಗುತ್ತೆ ಈ ತರ? ಬ್ರೈಡು ಮತ್ತೆ ನಾನ್ ಬ್ರೈಡ್ಸ್ ಒಂದು 5-6 ಆರ್ಡರ್ ಮಾಡಿದ್ದೀನಿ. ಸೊ ಹೇಳಿ, ಎಲ್ಲಿ ತಗೊಂಡ್ ಮಾಡಿ ಸೀನಿಯರ್ ಅಂತ ಹೇಳ್ಬೇಕು. ಹಿಂದೆ ಬ್ಯಾಚ್ ಎಷ್ಟು 6th ಬ್ಯಾಚ್ ಸ್ಟೂಡೆಂಟ್ ಅಕ್ಕನ ಜೊತೆ ಅವ್ರನ್ನ ಕರ್ಕೊಂಡೋಗಿ ವರ್ಕ್ ಮಾಡಿದ್ದೀನಿ. ತುಂಬಾ ಖುಷಿ ಇದೆ. ಅಲ್ಲಿ ಕಸ್ಟಮರ್ ಇದೆಲ್ಲ ಹೆಂಗಿತ್ತು? ವರ್ಕ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ಮೇಕಪ್ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಿದ್ದೀರಾ. ಕಾನ್ಫಿಡೆನ್ಸ್ ಇದೆ ಅಕ್ಕ. ತುಂಬ ಕಲ್ತಿದ್ದೀನಿ ನಿಮ್ಮಿಂದ. ಸೊ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಿರ್ಬೇಕು, ಹೆಂಗ್ ಫೇಸ್ ಮಾಡಿ. ಈಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನಂತಿದ್ರಿ ಹೇಳಿ? ಚೆನ್ನಾಗಿಲ್ಲ, ಚೆನ್ನಾಗಿ ಕಳ್ಸಲ್ಲ. ಇವತ್ತು ನೋಡಿ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲ, ನಮ್ಮ ಅಂಗಡಿಗೆ ಯಾವಾಗ ಬಂದ್ರು ಅದೇ ಹೇಳ್ತಿದ್ದೆ. ಅಕ್ಕನ ಹತ್ರ ಯಾವಾಗ್ಲೂ ಅದನ್ನೇ ಯಾವಾಗ ಬಂದ್ರು ಅದೇ ಚೆನ್ನಾಗಿಲ್ಲ ಅಕ್ಕ, ಚೆನ್ನಾಗಿಲ್ಲ, ಕಪ್ಪಿಗಿದ್ದೀನಿ, ಚೆನ್ನಾಗಿ ಕಾಣಿಸಲ್ಲ ಅಂತಾನೆ ಹೇಳ್ತಿದ್ದು. ಇವಾಗ ಏನಿಸ್ತಿದೆ ಇವತ್ತು? ಖುಷಿ ಆಗ್ತಿದೆ ಅಕ್ಕ. ಫುಲ್ ಚೇಂಜ್ ಆಗಿದ್ದೀನಿ. ಮತ್ತೆ ಒಳ್ಳೆ ತರ ಚೇಂಜ್ ಆಗಿದ್ದೀರಾ ಅಲ್ವಾ? ಅದೇನಿಸ್ತಿದೆ? ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ ಜಾಸ್ತಿ. ಮತ್ತೆ ಏನಾದ್ರು ತಪ್ಪಾಗಿದ್ರೆ ಸಾರಿ. ನನ್ನಿಂದ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಸಾರಿ. ಮಿಸ್ ಯು. ಬೇಜಾರಾಗ್ತಿದೆ ಅಕ್ಕ. ಖುಷಿನೂ ಇದೆ. ಸೊ ನಿಮ್ಮಿಂದೆಲ್ಲ ಕಲ್ತಿದ್ದೀನಿ. ಮತ್ತೆ ಯಾವುದೇ ಒಂದು ಡೌಟ್ಸ್ ಇದ್ರು ಕೇಳಿದ್ರು ಇಲ್ಲ, ಯಾವುದೇ ಸಿಚುವೇಶನ್ ಅಲ್ಲಿ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಹೇಳ್ಕೊತಿದ್ದೀರಾ. ಮತ್ತೆ ಸೊ ನಿಮ್ಮ ಸ್ಟೂಡೆಂಟ್ ಆಗಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ. ನಮಗೂ ಖುಷಿ. ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದ್ರಲ್ಲ, ನಮಗೂ ಖುಷಿ. ಅಷ್ಟೇನಾ? ಅಳಲ್ಲ ಅಕ್ಕ, ಖುಷಿ ಇದೆ, ಅಳಲ್ಲ. ಇವತ್ತು ಫುಲ್ ಹ್ಯಾಪಿ. ನಾನು ನಮ್ಮ ಬಾಂಡಿಂಗ್ ಹಿಂಗೆ ಇರಲಿ ಅಕ್ಕ ಮುಂದೆ. ಥ್ಯಾಂಕ್ ಯು ಭವ್ಯ. ಥ್ಯಾಂಕ್ ಯು ದೀಪಕ. ಎಲ್ರಿಗೂ ವಿಜಯ ಅಕ್ಕ, ಎಲ್ಲ ಥ್ಯಾಂಕ್ ಯು. ಥ್ಯಾಂಕ್ಸ್. ಆಂಟಿ ಒಂಚೂರು ಮಜ್ಜಿಗೆ ಬನ್ನಿ, ಒಂಚೂರು ಮಜ್ಜಿಗೆ ಬನ್ನಿ. ಮನೆಗೆ ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮ ಏಜಿಗೆ ನಾವ್ ಹೆಂಗಿರ್ತೀವೋ, ಏನಾಗಿರ್ತೀವೋ. ಹೌದು ಆಂಟಿ, ತುಂಬಾ ಇದು ನೀವು ಅಂದ್ರೆ ನಿಮ್ ವಯಸ್ಸಿದೆ. ಇನ್ನು ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು ನಿಮ್ ಮಾತಿಗೇನೆ ಯಾವತ್ತು ಯಾರು ಬೇಜಾರು ಮಾಡ್ಕೊಂಡು. ಏನಿಸ್ತು ನಿಮಗೆ? ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ನಿಮಗೆ ಫಸ್ಟ್ ಥ್ಯಾಂಕ್ಸ್, ನಮ್ಮ ಮನೆಯವರಿಗೆ ಸೆಕೆಂಡ್ ಥ್ಯಾಂಕ್ಸ್. ಇಲ್ಲ ಫಸ್ಟ್ ಅವರಿಗೆ ಹೇಳಿ. ಇವರು ಅಷ್ಟೇ, ಇವ್ರು ಬಂದಿರ್ಲಿಲ್ಲ ಮಾತಾಡಕ್ಕೆ, ಯಜಮಾನ್ರೆ ಬಂದಿದ್ದು. ಅವ್ರು ಮಾತಾಡ್ಕೊಂಡು ಹೋದ್ಮೇಲೆ ಇವರು ಜ್ಞಾಪಕ ಕಾಣಿಸ್ತಾ ಇದ್ದಾರೆ. ಅವ್ರ ಯಜಮಾನ್ರು ಮಾತಾಡ್ಕೊಂಡು ಹೋದ್ಮೇಲೆ ಇವ್ರನ್ನ ಕರ್ಕೊಂಡ್ ಬಂದಿದ್ದವ್ರು. ಅವ್ರಿಗೆ ಫಸ್ಟ್, ಆಮೇಲೆ ನಾವು ಹೇಳಿ. ನಮ್ಮ ಮನೆಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟು. ಮತ್ತು ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ದೀಪು, ಭವ್ಯ, ಜಯ ಅವರು ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟಿಗೆ ಮರ್ತೋಗೋದು ಮೊದಲೇ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಟೈಲರಿಂಗ್ ಮಾಡ್ತಿದ್ರು ಇಲ್ಲಿ ಬಂದಿದ್ದೀನಿ ಅಂದರೆ ನಾನು ಕಲಿಬೇಕು. ಒಟ್ಟಲ್ಲಿ ಏಜ್ ತಲೆನೇ ಕೆಡ್ಸ್ಕೋಬೇಡಿ. ನಿಜ, ನಿಮ್ಮ ಏಜಿಗೆ ಇರೋ ಎನರ್ಜಿ ನಮಗಿಲ್ಲ, ಆಯ್ತಾ? ಅದು ಖುಷಿ ಪಡ್ಬೇಕು. ನಿಮ್ ಏಜ್ದಷ್ಟು ನಾವ್ ಹೆಂಗಿರ್ತೀವೋ ಏನಾಗಿರ್ತೀವೋ ನಮ್ಗೆ ಗೊತ್ತಿಲ್ಲ. ಅದನ್ನ ನೀವು ಮ್ಯಾಟರ್ ಆಗಿ ತಗೊಳ್ಳೇಬೇಡಿ. ಇಷ್ಟು ನೀವು ಆಕ್ಟಿವ್ ಆಗಿ ಹಿಂಗಿರೋದು ಖುಷಿ ಪಡ್ಬೇಕು ನೀವು. ಇದೊಂದೇ ನಂಬ್ಕೊಂಡು ಕುತ್ಕೊಂಡ್ರೆ ಅಲ್ಲ, ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ನಮಗೆ. ನಾನು 2 ಮಕ್ಕಳಿಗೆ ಬೆಳೆಸ್ಬೇಕು.
ಹೇಳ್ಬೇಡಿ ಮಕ್ಳು ದೊಡ್ಡವ್ರಾಗವ್ರೆ, ಅವರೇ ನೋಡ್ಕೊತಾರ್ರಿ ಇವ್ರನ್ನ, ತಲೆನೇ ಕೆಡ್ಸ್ಕೋಬೇಡಿ ಹೇಳಿ. ಅಂತ ಕರ್ಕೊಂಡು ಹೋಗ್ರಿ, ನೀವು ಓದಿಸ್ಬೇಕು ಚೆನ್ನಾಗಿ. ನಾನು ಪಡೀದೇ ಇರೋದೇ ನನ್ನ ಮಕ್ಳಿಗೆ ಕೊಡಬೇಕು. ಗಂಡ ಒಬ್ಬರೇ ದುಡ್ದು ಮಾಡೋಕ್ಕಾಗಲ್ಲ ಎಲ್ಲನೂ ಅಂದ್ಬಿಟ್ಟು ಎಲ್ಲ ಥರ ಫೇಸ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಲಿ ಒಬ್ಬರು ಇವತ್ತವರೆಗೂ ಏನು ಮಾಡ್ತಿದ್ದೀರಾ ಏನು ಕಲೀಲೇಬೇಕು, ಮೇಕವ್ರು ಕಲೀಲೇಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಇದರಲ್ಲಿ ಏಜು ಲೆಕ್ಕ ನೋಡಿಲ್ಲ. ಒಟ್ಟಲ್ಲಿ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನನಗೊಂದು 43-44 ವರ್ಷ ಆಗಿದೆ ಅಂತ. ಅಂದ್ಕೊಂಡಿಲ್ಲ. ಯಾಕಂದರೆ ನಾವೇನಾದರೂ ಅಚೀವ್ ಮಾಡಬೇಕು ಅಂದರೆ ಏಜ್ ಲೆಕ್ಕ ಹಾಕ್ಕೊಂಡು ಕುತ್ಕೋಬಾರ್ದು, ಯಾವತ್ತು ಮೂಲೆ ಗುಂಪಾಗಬಾರ್ದು ಅಂದ್ಬಿಟ್ಟು ನನ್ನನ್ನು ಓದಿಲ್ಲ ಚೆನ್ನಾಗಿ, ನಿನ್ನ ಮಕ್ಳಿಗೆ ಓದ್ಸೋಕ್ಕೂ ಲಾಯಕ್ಕಿಲ್ಲ ಅಂತ ಯಾರು ಬ್ಲೇಮ್ ಮಾಡಿದ್ದಾರೆ ಅವ್ರ ಮುಂದೆ ತೋರಿಸ್ಲೇಬೇಕು ಅಂತ ನಾನು ಬಂದಿದ್ದೀನಿ. ಬರೀ ನಾನು ನಮ್ಮ ಮನೆಯವರು ಹೇಳಿದ್ಕೆ ನಾನು ತುಮಕೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡವಳು ಕಲಿಯೋಕ್ಕೆ. ದೀಪು ಅವ್ರ ಅಕ್ಕನ ಹತ್ರ ನಂಬರ್ ಇಸ್ಕೊಂಡು ನಮ್ಮ ಫ್ರೆಂಡ್ ಹೇಳಿದ್ಕೆ ನಾವು ಬಂದು ನಮ್ಮ ಮನೆಯವ್ರಿಗೆ ಬರೀ ಹೇಳಿದ್ಕೆ ನಿಮ್ಮ ಹತ್ರ ಬಂದು ಮಾತಾಡಿಕೊಂಡು ಅವ್ರು ಹೇಳಿದರು, ನೀನು ಇಲ್ಲೇ ಹೋಗು. 10 ರೂಪಾಯಿ ನನಗೆ ಟೈಲರಿಂಗ್ ಕ್ಲಾಸಿಗೆ 2,500 ರೂಪಾಯಿ ಫೀಸ್ ಕಟ್ಟೋಕ್ಕೆ ಒಂದಿನ ಇಡೀ ದಿನ ಹತ್ತೋಳು. ನಾನು ಇದಕ್ಕೆ ಕಳಿಸಲ್ಲ ಅಂದ್ಕೊಂಡು ಇಷ್ಟು ದಿನ ಸುಮ್ಮನೆ ತಳ್ಕೊಂಬಂದವಳು. 40,000 ರೂಪಾಯಿ ಆದರೂ ಪರವಾಗಿಲ್ಲ ಅಂತ ಸೇರಿಸಿದಾರಂದರೆ ಅವ್ರ ಹೆಸರು ಉಳಿಸ್ಬೇಕು ಅನ್ನೋ ಇಂಟೆನ್ಷನಲ್ಲಿ ನಾನು ಎಷ್ಟೇ ಕಷ್ಟ ಇದ್ದರೂ ಅಲ್ಲೂ ಕೆಲಸ ಬಿಟ್ಟಾದರೂ ಪರವಾಗಿಲ್ಲ, ಬರಲೇಬೇಕು, ಮಾಡಲೇಬೇಕು. ನಾನು ಎಷ್ಟು ಕಲ್ತಿದ್ದೀನೋ ಎಷ್ಟು ಬಿಟ್ಟಿದ್ದೀನೋ ಗೊತ್ತಿಲ್ಲ. ನಾಳೆ ದಿನ ಇನ್ನೊಂದು ಧೈರ್ಯ ಇದೆ, ಏನೇ ಡೌಟ್ ಆದರೂ ಬಂದು ನಾನು ಕೇಳ್ತೀನಿ, ನಾನು ಕಲಿತೀನಿ ಅನ್ನೋದು ನನಗೆ ಭರವಸೆ ಇದೆ. ಅದಕ್ಕೋಸ್ಕರ ಬಂದು ಕಲ್ತಿದ್ದೀನಿ, ಖುಷಿ ಇದೆ ನನಗೆ. ತುಂಬ ಖುಷಿ ಆಯಿತು ಪೋರ್ಟ್ಫೋಲಿಯೋ ಶೂಟಲ್ಲಿ. ನನಗೆ ಹೋಗೋವರೆಗೂ ಇಲ್ಲದೆ ಇರೋ ದೇವರಿಗೆಲ್ಲ ಪ್ರಾರ್ಥನೆ ಮಾಡಿದ್ದೀನಿ, ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇರೋದು. ಯಾಕಂದ್ರೆ ನಮ್ ಬರೀ ಇಲ್ಲಿ ನಿಂತ್ಕೊಳ್ಳೋಕೆ ಕೈಕಾಲು ನಡುಗುತ್ತೆ ನಮಗೆ. ಅಲ್ಲಿ ಇನ್ನೊಂದ್ ಕಡೆ ಫೋಟೋ ಹೊಸ ಜಾಗದಲ್ಲಿ ಹೊಸಬ್ರ ಹತ್ರ ನಾವು ಇದ್ ಮಾಡ್ಬೇಕು ಅಂದ್ರೆ ಸುಲಭದ ಮಾತಲ್ಲ ಅಂದ್ಬಿಟ್ಟು ಇಲ್ಲದೆ ಇರೋ ದೇವರಿಗೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ನಮ್ಮನೆಯವರಿಗೆ ಎಷ್ಟೋ ಅವ್ರ ಮೈಂಡಲ್ಲೇ ಇಟ್ಕೊಂಡು ಅವರಿಗೆ ಮೈಂಡ್ ನನಗೆ ಇರೋದು, ಅವ್ರು ನನ್ನ ಮೈಂಡಲ್ಲಿ. ಯಾಕಂದ್ರೆ ಅವ್ರು ಇಷ್ಟು ಕಷ್ಟಪಡ್ತಾರೆ, ಒಂದು ಕೊರಿಯ ಚಳಿಯಲ್ಲಿ ಡ್ಯೂಟಿ ಮಾಡ್ತಾರೆ ಅಂದ್ರೆ ನನಗೆ ಗೊತ್ತು. ನಾನು ಅವ್ರಿಗೊಂದು ಹೆಸರು ತರಬೇಕು, ನಾನು ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಖಂಡಿತ ಮಾಡಿದ್ದೀರಾ ಚೆನ್ನಾಗಿ. ನೀವು ಚೆನ್ನಾಗಿ ಮಾಡ್ಲಿಲ್ಲ ಅಂದಿದ್ರೆ ಅವ್ರು ಅಷ್ಟು ಖುಷಿಯಾಗಿ ಪೋಸ್ಟ್ ಕೊಡಲ್ಲ ಅಲ್ವಾ? ತುಂಬಾ ಸಪೋರ್ಟ್ ಮಾಡಿದ್ದೀರಾ ನೀವು, ಜಯ ಅವರು, ದೀಪು ಭವ್ಯ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ನಮಗೆ ಒಳ್ಳೆ ಸೇಫಾಗಿ ಕರ್ಕೊಂಡು ಬಂದಿದ್ದೀರಾ. 2 ಸಲನೂ ಅಷ್ಟೇ ಪ್ರಾಡಕ್ಟ್ ತಗೊಂಡು ಕರ್ಕೊಂಡು ಹೋದಾಗಲೂ ಅಷ್ಟೇ, ನೆನ್ನೆನೂ ಅಷ್ಟೇ. ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡ್ಕೊಂಡು. ನಾನು ಲೈಫಲ್ಲೇ ಯಾವತ್ತೂ ಒಂದು ಪಿಕ್ನಿಕ್ ಹೋದವಳಲ್ಲ. 1ನೇ ಕ್ಲಾಸಲ್ಲಿ ಎಲ್ಲೋ 10 ರೂಪಾಯಿ 5 ರೂಪಾಯಿ ಪಿಕ್ನಿಕ್ಕಿಗೆ ಹೋದವಳು ನಾನು ನನ್ನ ಲೈಫಲ್ಲಿ. ಇವು ನೆನ್ನೆ ದುಡ್ಡು ಹೋಗುತ್ತೆ ಬರುತ್ತೆ ಅದು ಲೆಕ್ಕ ಅಲ್ಲ. ನಾವೊಂದು ನಿಮ್ಮ ಜೊತೆಗೆ ಹೋಗಿ ಒಂದು ಪಿಕ್ನಿಕ್ ಥರ ಹೋಗಿ ಬಂದ್ವಲ್ಲ, ಅದು ಖುಷಿ ಆಯಿತು. ತುಂಬ ಸಪೋರ್ಟ್ ಮಾಡಿದ್ದೀರಾ. ಮುಂದೆನೂ ನಮಗೇನಾದರೂ ಡೌಟ್ ಬಂದರೆ ಏನೇ ಇದ್ರೂ ಸಾಲ್ವ್ ಮಾಡ್ತೀರಾ, ಹೇಳ್ಕೊಡ್ತೀರಾ ಅಂತ ಗೊತ್ತಿದೆ. ನನ್ನಿಂದ ತುಂಬ ಬೇಜಾರು ಆಗಿದೆ ಒಂದ್ಸಲ, ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲರಿಗೂ ಹೇಳ್ತಿದ್ದೀನಿ ನನ್ನ ಕಡೆಯಿಂದ ಸಾರಿ, ಬೇಜಾರಾಗಿದ್ರೆ ಯಾವತ್ತೂ ಬೇಜಾರು ಮಾಡ್ಕೋಬೇಡಿ. ನನಗೆ ನಾನು ಬರೀ ಅಂಗಡಿ ಮಾಡಿದ್ರು ನಾನು ಯಾವತ್ತೂ ಒಂದು ಸೋಷಿಯಲ್ ಮೀಡಿಯಾ ನೋಡ್ದೋಳಲ್ಲ. ನೋಡು ಇವತ್ತೆಲ್ಲೋ ಎಲ್ಲ 1 ವರ್ಷದಿಂದ ವಾಟ್ಸಪ್ ನೋಡು, ಒಂದು ಧಾರಾವಾಹಿಗಳು ಅದರಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಧಾರಾವಾಹಿಗಳು ನೋಡು, ಅಷ್ಟರಲ್ಲೇ ಸೀಮಿತ ಆಗ್ತಿದ್ದವಳು. ಇವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ನನಗೆ ಹೊರಗಡೆ ಸ್ಕೂಲ್ ಹತ್ರ ಹೋದರೆ ಎಲ್ಲಾದರೂ ಹೋದರೆ ನೀವು ಮೇಕವರ್ ಕಲಿತಿದ್ದೀರಾ ಅಂತಾರಲ್ಲ, ಅದು ಎಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಇದೆ ನನಗೆ. ನಮ್ಮ ಮನೆಯವ್ರಿಗೂ ಅಷ್ಟೇ, ತುಂಬ ಚೆನ್ನಾಗಿ ಮಾಡ್ತಾರೆ, ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದಾರಂತ ಎಲ್ಲರೂ ಕೇಳ್ತಾರಂತೆ. ಹಾಗಾಗಿ ತುಂಬ ಖುಷಿ ಇದೆ. ಇನ್ನು ಮುಂದೆ ಅದೇ ಹೆಸರು ಉಳಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅಂಗಡಿ ಈಗಲೇ ಮಾಡೋ ಇಂಟೆನ್ಷನ್ ಇಲ್ಲ, ಆಲ್ರೆಡಿ ಅಂಗಡಿ ಇದೆ. ಸಣ್ಣ ಮಾಡ್ಕೊಳ್ತಾ ಹೋಗ್ತೀನಿ. ಮುಂದೆ ಒಂದಿನ ನಿಮ್ಮ ಹಂತಕ್ಕೆ ಬೆಳೆಯೋಕ್ಕಾಗಲಿಲ್ಲ, ನಿಮ್ಮಲ್ಲಿ ಕಾಲಿಂಚಾರು ಬೆಳಿಬೇಕು ಅನ್ನೋ ಮನಸ್ಸೈತೆ. ಮತ್ತೆ ಇಲ್ಲಿ ಹೊರಗಡೆ ಹೋದಾಗ ಹೇಗಿರಬೇಕು ನಾವು, ನಮ್ಮ ಬಿಹೇವಿಯರ್ ಇರಲಿ, ನಮ್ಮ ಆ್ಯಟಿಟ್ಯೂಡ್ ಇರಲಿ, ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ನೀವು ಹೇಗಿರಬೇಕು, ಹೇಗೆ ಬೆಳಿಬೇಕು ಅಂತಲೂ ತೋರಿಸ್ಕೊಟ್ಟಿದ್ದೀರಾ. ಅದಕ್ಕೊಂದು ಥ್ಯಾಂಕ್ಸ್. ನಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ನಾವು ಯಾವತ್ತೂ ಅನ್ಕೊಂಡೇ ಇಲ್ಲ ಆಯ್ತಾ.
ಈಗ ಅವ್ರಿಗೂ ಅಷ್ಟೇ, ನೀವೇ ಯಾವತ್ತೋ ಏನೋ ಒಂದು ಹೇಳ್ದಾಗ್ಲೂ ಅಮ್ಮನೋ ಅಕ್ಕನೋ ಹಂಗೆ ಅನ್ಕೊಂಡವ್ರೆ ಎಲ್ಲರೂ. ಯಾರು ಬೇಜಾರ್ ಮಾಡ್ಕೋಬೇಡಿ, ಆಂಟಿ ತುಂಬಾ ಮಾತಾಡ್ತಾರೆ ಇವ್ರು ಅಂತ ಯಾವತ್ತೂ ಅನ್ಕೋಬೇಡಿ. ಏನ್ ಗೊತ್ತಾ, ತುಂಬಾ ಮಾತಾಡೋರ್ ಮನ್ಸಲ್ಲಿ ಏನು ಇರಲ್ಲ. ನಾನು ಮೊದ್ಲೆಲ್ಲ ಸ್ವಲ್ಪ ಹಿಂಜರ್ಕೊಳ್ತಿದ್ದೆ ಮಾತಾಡಕ್ಕೆ, ಇವಾಗ ಏನೇ ಇದ್ರು ಯಾಕಂದ್ರೆ ಅದನ್ನ ತಲೆಗೆ ನಾವು ತಗೊಂಡ್ ಮನೆಗೆ ಹೋಗ್ಬಾರ್ದು ಅಂತ ಹುಡುಗಿಯರು ಯಾರೇ ಆಗ್ಲಿ ನೇರವಾಗಿ ಹೇಳ್ತೀನಿ. ನಿಮಗೂ ಹೇಳಿದ್ರು ಅಷ್ಟೇ, ನೇರವಾಗಿ ಹೇಳ್ಬೇಕು ಅಂತಾನೆ ಇಟ್ಕೊಂಡ್ ಬಂದಿತ್ತಲ್ಲಿ. ಯಾಕಂದ್ರೆ ನಾನು ಹಿಂಜರ್ಕೊಂಡೆ ಇಲ್ಲಿವರೆಗೂ ಹಾಗೆ ಕೂತಿರೋದು ಅಂದ್ಬಿಟ್ಟು ನಮ್ ಡೌಟ್ ಏನಾದ್ರು ಇದ್ರು, ಹುಡುಗಿಯರ್ ಏನಾದ್ರು ತಪ್ಪು ಮಾಡಿದ್ರು ಅಲ್ಲಲ್ಲೇ ಹೇಳ್ಬೇಕು. ಹಿಂದೆ ಬೈಕೊಳ್ಳಿ ಮುಂದೆ ಹೇಳಿ, ನನಗೆ ತೊಂದರೆ ಇಲ್ಲ, ಅಲ್ಲಲ್ಲೇ ಹೇಳ್ಬೇಕು ಅಂತಾನೆ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ದೆ. ಅದು ತಪ್ಪಿರ್ಲಿ ಸರಿ ಇರ್ಲಿ, ನನಗೆ ಅವರು ಆದ್ರೂ ಅಷ್ಟೇ ಕರೆಕ್ಷನ್ ಮಾಡ್ಲಿ ಹೇಳಿ ಅನ್ನೋ ಇದ್ರಲ್ಲೇ ಇದ್ದೆ. ಅದೇ ತರ ಇದೀನಿ ಅನ್ಕೊಂಡಿದೀನಿ. ಯಾರಿಗಾದ್ರೂ ಹೆಚ್ಚು ಈ ಆಂಟಿ ಏನ್ ಇಷ್ಟೊಂದು ಮಾತಾಡ್ತಾರೆ ಹಾಗೆ ಹೀಗೆ ಅನ್ಕೊಂಡಿದ್ರೆ ಬೇಜಾರು, ದಯವಿಟ್ಟು ಇದ್ ಮಾಡ್ಕೋಬೇಡಿ. ಯಾವತ್ತಿದ್ರು ಅಷ್ಟೇ ಫೋನ್ ಮಾಡಿದ್ರೆ, ನೀವಾದ್ರೂ ಫೋನ್ ಮಾಡಿ, ನಾನಾದ್ರೂ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಿ. ಮೇಡಮ್ ಇರ್ಲಿ, ನೀವ ಯಾರಾದ್ರೂ ಇರ್ಲಿ. ಎಲ್ಲದೂ ಹಾಕಲ್ಲ. ಎಡಿಟ್ ಮಾಡಿ ಸ್ಟಾರ್ಟಿಂಗ್ ಹೇಳಿ ಮೇಡಮ್, ಏನನ್ಸ್ತು? ಸಂಜಯ್ ಪಟೇಲ್ ಅವರೇ ಏನನ್ಸ್ತಿದೆ? ಹೇಳೋದು ತುಂಬಾ ಖುಷಿ ಆಗ್ತಿದೆ. ಹೇಳಿ, ಯಾವಾಗ ಬರ್ಬೇಕಿತ್ತು? ನಾನು 2ನೇ ಬ್ಯಾಚ್ 3ನೇ ಬ್ಯಾಚ್ ಇದ್ದಾಗೇನೆ ಬರ್ಬೇಕಿತ್ತು. ಜೋರಾಗಿ ಮಾತಾಡಿ. ಫಸ್ಟ್ ಇವರು ನಮ್ಮ ಕ್ಲೈಂಟ್ ಆಗಿದ್ರು, ನಮ್ಮ ಕ್ಲೈಂಟ್ ಆಗಿದ್ರು. ಸಿಕ್ಕಾಪಟ್ಟೆ ಆಸೆ ಇತ್ತು ನನ್ಗೆ ಹೇಳ್ಬೇಕಂದ್ರೆ. ಆದ್ರೆ ಮನೇಲಿ ಪಾಪು ಮನೆ ಸಿಚುವೇಶನ್ ಈ ಬೇರೆಯವ್ರಿಗೆ ಹೇಳ್ತಾರೆ, ನಮ್ ಸಂಜು ಹೆಂಗ್ ಮಾಡ್ತಾಳ ಗೊತ್ತಾ ಇವಾಗ, ಹೆಂಗ್ ಇದ್ ಮಾಡ್ತಾಳ ಗೊತ್ತಾ ಇವಾಗ ಅಂತ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ ಅಂದ್ರೆ ಅವಾಗ ಅನ್ಸುತ್ತೆ, ಏನೋ ಮಾಡ್ದೋ ನಾವು ಪರವಾಗಿಲ್ಲ ಮಾಡ್ದೋ ಅಂತ ನನ್ಗೆ ಅವಾಗ ಅನ್ಸುತ್ತೆ. ನಮ್ಮ ಪಾಪು ಥ್ಯಾಂಕ್ ಯು ಹೇಳ್ಬೇಕು. ನಾನು ಅವಳು ನಾನು ಬಿಟ್ಟಿದ್ದಕ್ಕೆ ನಾನು ಇವಾಗ ಇಲ್ಲಿ ಬಂದು ನನ್ನ ಮೇಕಪ್ ಕಲಿಯಕ್ ಹಾಕಿದ್ದು. ಅವಳ ಅಮ್ಮ 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 ಅಂತ ನನ್ನನ್ನು ಹಿಡ್ಕೊಂಡಿದ್ದಿದ್ರೆ ಇವತ್ತು ಬರಕ್ ಆಗ್ತಿರ್ಲಿಲ್ಲ. ಹಿಂಗೆ ಜರ್ನಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಭಯ ಇತ್ತು, ಹೇಳ್ಬೇಕಂದ್ರೆ ಭಯ ಇತ್ತು. ಇದೇನಪ್ಪ ಹಿಂಗ ಅನ್ನೋ ತರ ಇತ್ತು. ಇಂಟ್ರೆಸ್ಟ್ ಇತ್ತು, ಮೇಕಪ್ ನ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಇತ್ತು ನನಗೆ. ಎಲ್ಲ ನಾನು ಅಷ್ಟು ಓದೋದ್ ಬರೆಯೋದಿಲ್ಲ, ನಾನು ಮೇಕಪ್ ಮಾಡ್ಬೇಕನ್ನೋದೇ ಇದ್ದಿದ್ದು. ಆಮೇಲೆ 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 ಹೋಗ್ತಾ 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 ಅಡ್ಜಸ್ಟ್ ಆಯ್ತು. ಮಾಡ್ಬೋದು, ಯಾಕೆ ಆರಾಮಾಗಿ ಮಾಡ್ಬೋದು. ಇಂಟ್ರೆಸ್ಟ್ ಇರಬೇಕು, ಮಾಡಬೇಕು ಅನ್ನೋ ಒಂದು ಇದಿದ್ರೆ ಆರಾಮಾಗಿ ಮಾಡ್ಬೋದು. ಇವತ್ತು ಇದೇ ಸಾಕ್ಷಿ, ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ ನಾನು. ಏನೋ ಒಂದು ಮಾಡಿದ್ದೀನಿ, ವರ್ಕ್ ಆಲ್ರೆಡಿ ಮಾಡಿದ್ದೀನಿ. ನಾನು ಏನು ಇವತ್ತು ಪೋರ್ಟ್ಫೋಲಿಯೋ ನನ್ನ ಮೇಕಪ್ ಕಿಟ್ ನಾನು ಬಂಡವಾಳ ಹಾಕಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊಬೋದು, ನಾನು ದುಡ್ದಿರೋ ದುಡ್ಡಲ್ಲಿ ನನ್ಗೆ ಎಷ್ಟಾಗುತ್ತೋ ಅಷ್ಟೇ ಆಗ್ಲಿ. ಒಂದು 25 ದುಡಿಲಿ 35 ದುಡಿಲಿ, ಅವತ್ತಿನ ಏನ್ ದುಡ್ದಿದ್ದೇನೋ ಅದು ಕೂಡಿಟ್ಟು ನಿಮ್ಮ ಹತ್ರ ಹಾಕಿ ತಗೊಂಡಿರೋದು ಒಂದು ಖುಷಿ. ಸರ್ಟಿಫಿಕೇಟ್ ತಗೊಳಕ್ ಮುಂಚೆನೆ ಸರ್ಟಿಫಿಕೇಟ್ ಇನ್ನೂ ತಗೊಂಡೇ ಇರ್ಲಿಲ್ಲ. ಅವಾಗ್ಲೇ ವರ್ಕ್ ಮಾಡಿ ಅವಕ್ಕಿನ್ ಅಮೌಂಟ್ ಬಂದಂಗೆ ಸ್ವಲ್ಪ ಶೇರ್ ಮಾಡಿ ಒಂದು ಅಮೌಂಟ್ ಅಂತ ಮಾಡಿ, ಶೇರ್ ಅಲ್ಲ ಸೇವ್ ಮಾಡಿ ತಗೊಂಡಿದ್ದಂತ ಪ್ರಾಡಕ್ಟ್ಸ್ಗಳು ನಂದು. ಅಂದ್ರೆ ಖುಷಿ. ಏನೂ ಇಲ್ಲ, ಜೀವನ ಮುಗ್ದೋಯ್ತು, ಮದ್ವೆ ಆದ್ರೆ ಜೀವನ ಮುಗ್ದೋಯ್ತು ಅನ್ನೋ ಇರ್ತಾರೆ ಕೆಲವು ಮೆಂಟಾಲಿಟಿ. ಸ್ವಲ್ಪ ಇರ್ತಾರೆ, ಮದ್ವೆ ಆಯ್ತು ಮಗೋಯ್ತು ಇನ್ನೇನ್ ಜೀವನ ಅಂತ. ಹೊರಗ್ ಬರ್ಬೇಕು, ನೋಡ್ಬೇಕು ಸ್ವಲ್ಪ ಏನು ಹೆಂಗೆ ಅಂತ ಮಾಡಿದ್ರೆ ಆರಾಮ್ ಮಾಡ್ಬೋದು. ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅಂತ ಫಸ್ಟ್ ತಲೆಗೆ ಅನ್ಕೊಂಡ್ಬಿಟ್ರೆ ಅವ್ರಿಗೆ ಒಂದ್ ಚೂಸ್ ಮಾಡ್ರೆ ಆರಾಮಾಗಿ ಮಾಡ್ಬೋದು. ಏನ್ ಹೇಳ್ಬೇಕಂದ್ರೆ ನಿಮಗ್ ಸಿಕ್ಕಾಪಟ್ಟೆ ಹೇಳ್ಬೇಕು. ಯಾಕಂದ್ರೆ ಯಾವತ್ತೂ ನಮಗೆ ನೀವು ಮೇಡಮು ಮ್ಯಾಮು ಅಂತ ಅನ್ಸ್ಲೇ ಇಲ್ಲ. ಅಕ್ಕ ಕ್ಲೋಸ್ ಅಲ್ವಾ, ತುಂಬಾ ನಮ್ ಕ್ಲೋಸ್. ಏನ್ ಬೇಕಾದ್ರೂ ಶೇರ್ ಮಾಡ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಯಾಕೆ ಗೈಡ್ ಮಾಡ್ತೀರಾ, ಇಲ್ಲಿರೋರು ಯಾರು ಅನ್ಕಂಫರ್ಟಬಲ್ ಫೀಲ್ ಮಾಡ್ಲೇ ಇಲ್ಲ ನನ್ಗೆ. ಅದೊಂಥರ ಖುಷಿ ನನ್ಗೆ. ನನ್ನ ಇರಿಟೇಷನ್ ನೀವೆಲ್ಲ ತಡ್ಕೊಂಡಿದ್ದೀರಾ, ಸಿಕ್ಕಾಪಟ್ಟೆ ಖುಷಿ. ನಾನು ಇಷ್ಟು ಮಾತಾಡ್ತೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನೀವೇ ನೋಡಿದ್ರ ನನ್ನ ಮನೇಲಿ ಎಷ್ಟು ಸೈಲೆಂಟ್ ಇರ್ತೀನಿ ಅಂತ. ನಾನು ಇಷ್ಟು ಆಕ್ಟಿವ್ ಆಗಿದ್ದೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅಷ್ಟು ಡ್ಯಾನ್ಸ್ ಮಾಡ್ತೀನಿ, ಅಷ್ಟು ನಗ್ತೀನಿ, ಅಷ್ಟು ತಿಂತೀನಿ, ದಬಾಗಿರ್ತೀನಿ. ಎಲ್ಲ ಒಂಥರ ಲೈಫ್ ಒಂಥರ ಚೇಂಜ್ ಆಗೋಯ್ತು. ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ, ಅದೊಂದು ಪಾಯಿಂಟ್ ಜೀವನನೇ ಟರ್ನ್ ಮಾಡ್ಬಿಡುತ್ತೆ. ಅದು ಒಂದು ಟೈಮ್ ಬರುತ್ತೆ. ನಂಬರ್ ಬಗ್ಗೆ 7 ಸಿಕ್ಕಾಪಟ್ಟೆ. ಅದೇನು ಗೊತ್ತಿಲ್ಲ. ಹುಟ್ಟಿದ್ದು 7, ನಮ್ಮ ಪಾಪು ಹುಟ್ಟಿದ್ದು, ಮದ್ವೆ ಆಗಿದ್ದು, ಕ್ಲಾಸಿಗೆ ಫಸ್ಟ್ ಬಂದಿದ್ದು, 7th ಬ್ಯಾಚ್, 7 ಮೆಂಬರ್ಸ್. ಇವತ್ತು 7ನೇ ತಾರೀಕು ಸರ್ಟಿಫಿಕೇಟ್. ಒಂಥರ ಲೆಕ್ಕಕ್ಕಿಂತ 7 ಬೀಳು ಅನ್ಕೊಂಡ್ಬಿಟ್ಟಿದ್ದೆ ನಾನು. 7 ಅಂದ್ರೆ ಅದ್ ಬೀಳು, ಏನು 7 ಆಗ್ಬಾರ್ದು, ನನ್ನ ಜೀವನನೇ ಇಷ್ಟು ಅಂತ ಇದ್ದಿದ್ದು.
ಅದು 7 ಅನ್ನೋದು ಲಕ್ ನಂಬರ್. ಅದು ನನ್ನ ಲೈಫಲ್ಲಿ ಅದು ಲಕ್ಕಿನೇ ಅನ್ಸುತ್ತೆ ನನಗೆ. ಆಲ್ಮೋಸ್ಟ್ ಎಲ್ಲದೂ ಹಂಗೆ 7ರಿಂದನೇ ಆಗತ್ತೆ ನಂದು. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ. ಅದು ಮದುವೆ ಇರೋ ತರ ಕಾಣೋದೇ ಇಲ್ಲ ಹಂಗೆ. ಈಗ ಬಂದ್ಮೇಲೆ ತುಂಬಾ ಚೇಂಜಸ್ ಆಗ್ಬಿಡ್ತು ಅಲ್ವಾ, ಸಿಕ್ಕಾಪಟ್ಟೆ ಚೇಂಜಸ್ ಆಯ್ತು. ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಿರ್ಬೋದು, ನಮ್ಮ ಮಾತಾಗಿರ್ಬೋದು, ಅಥವಾ ಜನ ನಮ್ಮನ್ನ ಗುರ್ತಿಸೋದಾಗಿರ್ಬೋದು, ಅದನ್ನ ತುಂಬಾ ನೋಡ್ತಾರೆ ಜನ. ನಾವ್ ಹೆಂಗ್ ಚೇಂಜ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ವರ್ಕಿಗೆ ಹೋದಾಗ್ಲೂ ಅಷ್ಟೇ ನಮ್ಮ ಬಿಹೇವಿಯರು, ನಮ್ಮ ಮೇಕಪ್, ನಮ್ಮ ಡ್ರೆಸ್ ಸೆನ್ಸ್ ಎಲ್ಲದೂ ನೋಡ್ತಾರೆ. ಸೊ ಎಲ್ಲದು ಆಗುತ್ತೆ, ಟೈಮ್ ಬರಬೇಕು, ಆಗುತ್ತೆ. ಬಟ್ ಶ್ರಮ ಪಡಬೇಕು. ನೀವು ಸ್ವಲ್ಪ ಒಂದ್ ಸ್ಟೆಪ್ ಮುಂದೆ ಇಟ್ಬಿಟ್ರೆ ಆಗದಾಗೆ ಆಗುತ್ತೆ. 27ಕ್ಕೆ ಫಿಕ್ಸ್ ಆಗಿದ್ದೀನಿ, ಏನಾದ್ರೂ ಆಗ್ಲಿ ಆಗ್ಬೇಕು ಅಂತಿದ್ರೆ ಹಾಗೆ ಆಗುತ್ತೆ. 2027ಕ್ಕೆ ಮಾಡ್ತೀನಿ. ಅಲ್ಲಿವರೆಗೂ ಏನು ಅಷ್ಟೊಂದಿಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲಿ 1 ವರ್ಷ ಅಂತ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಎನ್ಕ್ವೈರಿಗಳು 24, 25 ಇದಾವೆ. ಧೈರ್ಯ ಸಾಲದಾಗಿ ನಾನೇ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ದೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಬಿಟ್ಟಿದ್ದೆ 1 3 ಕ್ಲಾಸಸ್. ಆಮೇಲೆ ಯಾವಾಗ ನೀವು ನಮ್ಮನ್ನ ಕರ್ಕೊಂಡೋಗಿ ನಾವು ಮಾಡೋದ್ ತಪ್ಪು ಯಾವುದು ಅಂತ ನೀವು ಗುರುತಿಸಿ ನಮ್ಗೆ ಹೇಳ್ದಾಗ ಅದು ನಮ್ಗೆ ಇಂಪಾರ್ಟೆಂಟು. ನಾವು ಮಾಡೋದು ಒಂದೂ ಹೊಗಳಬಾರ್ದಕ್ಕ. ನಾವು ಮಾಡೋದು ಕಪ್ಪುದು ಸಣ್ಣದು ನೀವು ಯಾವಾಗ ಗುರ್ತಿರ್ದು ನಮ್ಗೆ ಹೇಳ್ತೀರಾ ಅವಾಗ ನಮಗೆ ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಕ್ಕೆ ಸರಿ ಹೋಗ್ಬಿಡುತ್ತೆ. ಆ ಕಂಫರ್ಟ್ ನೀವು ನಮಗೆ ಕೊಟ್ಟಿದ್ದು ತುಂಬಾ ನಂಗೆ ಖುಷಿ. ನನ್ಗೆಲ್ಲಕ್ಕೆಂದ್ರೆ ಅಂದ್ರೆ ಒಂಥರ ಫ್ರೆಂಡ್ಲಿ ಆಗಿ ನೋಡ್ತೀರಾ. ನಾನ್ ದೊಡ್ಡವರು ನೀವು ಚಿಕ್ಕವರು ಅಂತ ಯಾವತ್ತೂ ನಮ್ಮನ್ನ ಹಿಂದೆ ಮುಂದೆ ಮಾಡಲ್ಲ. ಅಕ್ಕ ನಾವು ಬಾಯಿ ತುಂಬಾ ನನ್ನ ಯಾವತ್ತು ಮ್ಯಾಮ್ ಅನ್ನಲ್ಲ, ಅಕ್ಕ ಅಂತ ಕರಿತೀನಿ ಬಾಯಿ ತುಂಬಾ. ಅದು ನಂಗೆ ತುಂಬಾ ಖುಷಿ. ಅದೇ ಮ್ಯಾಮ್ ಅಂತ ಸುಮ್ನೆ ಕರಿಬಹುದು ಮೇಲ್ನೋಟಕ್ಕೆ, ನಮ್ಮ ಮನ್ಸಿಂದ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಇವತ್ತು ಹೋಗಲಿ. ಥ್ಯಾಂಕ್ ಯು. ನಮ್ಮ ಪೇಜಲ್ಲಿ ಉತ್ತುಕದಲ್ಲ ಹುಡುಗಿ ಅಂತಾನೆ ಹೈಲೈಟ್. ಮುಂದಕ್ಕೆ ನಡೀರಿ ಪಾಪ. ಏನಕ್ಕೆ ನಮ್ಮ ಅಕಾಡೆಮಿ ಚೂಸ್ ಮಾಡಿದ್ರಿ? ಏನ್ ಅನ್ಸ್ತು ನಿಮಗೆ? ನಮ್ಗೆ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ನಮ್ಮ ಅಕ್ಕ ಎಲ್ಲ ಹೋಗ್ಬೇಕು ಅಂತ ಬೇರೆ ಕಡೆ ತುಂಬಾ ಬೆಂಗಳೂರಲ್ಲಿ ಸೇರ್ಕೋಬೇಕು ಅಂತ ಹೋದೆ. ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು, ತುಮಕೂರಲ್ಲೂ ಕಾಸ್ಟ್ಲಿ ಆಯ್ತು. ಆ ಕಡೆ ಹೇಳಿದ್ವಿ, ಕೇಳಿದಕ್ಕೆ ಅಲ್ಲಿ ಯಾಕೋ ನಮ್ಮಣ್ಣ ಒಪ್ಲಿಲ್ಲ. ಆಮೇಲಿಂದ ನಮ್ಮಣ್ಣ ಫ್ರೆಂಡ್ ಕಡೆಯಿಂದ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಇವ್ರ ಹತ್ರ ಸೇರ್ಕೋ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ಮೇಲೆ ಇದಕ್ಕೆ ಇಲ್ಲಿ ಬಂದು ನಿಂತಿರೋದ್ ಕಾರಣ ನಮ್ಮಣ್ಣ. ಅಣ್ಣಕ್ಕೆ ನಿಮಗೆ ಏನ್ ಅನ್ಸ್ತು? ಬಂದಿದ್ದು ಖುಷಿ ಆಯ್ತಕ್ಕ, ಕಲ್ತಿದ್ದು ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಹೇಳ್ಕೊಟ್ಟು. ನೋಡಿದ್ರಿ ಅಲ್ವಾ ನಮ್ಮ ಸ್ಟೂಡೆಂಟ್ಸ್ ರಿವ್ಯೂ ಹೇಗಿತ್ತು ಅಂತ. ನಿಜವಾಗ್ಲೂ ನನಗಂತೂ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಈ ಥರ ಮಾತುಗಳನ್ನೆಲ್ಲ ಕೇಳಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು, ತುಂಬಾ ಪ್ರೌಡ್ ಫೀಲ್ ಆಯಿತು. ಆಲ್ಮೋಸ್ಟ್ ಒಂದು 2 to 3 months ನಮ್ಮ ಜೊತೆ ಇದ್ದರು ಅಷ್ಟೇ. ಅಷ್ಟರಲ್ಲಿ ನಮ್ಮ ಮಧ್ಯೆ ಇಷ್ಟು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿರೋದು ನಿಜವಾಗ್ಲೂ ತುಂಬಾ ಖುಷಿ ಕೊಡೋವಂಥ ವಿಷಯ. ಎಲ್ಲರಿಗೂ ಕೂಡ ಇವರೇ ಅಂತಲ್ಲ, ನನ್ನ ಎಲ್ಲ ಸ್ಟೂಡೆಂಟ್ಸ್ನು ನಾನು ತುಂಬಾ ಮಿಸ್ ಮಾಡ್ಕೊತೀನಿ. ಅವ್ರನ್ನ ಕಳಿಸ್ಕೊಡುವಾಗ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು, ಬಟ್ ಅದನ್ನು ಅವ್ರ ಮುಂದೆ ತೋರಿಸ್ಕೊಬಾರ್ದು. ಯಾಕಂದರೆ ಅವ್ರು ಮೊದಲನೇ ದಿನ ಎಷ್ಟು ಖುಷಿಯಾಗಿ ಬರ್ತಾರೋ ಹೋಗ್ಬೇಕಾದ್ರೂ ಅಷ್ಟೇ ಖುಷಿಯಾಗಿ ಹೋಗಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಹಂಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಥರ ಒಂದು ದೇವರು ನನಗೆ ಈಗ ಕೆಲಸ ಮಾಡೋ ಅಂಥ ಮನಸ್ಸು ಕೊಟ್ಟಿದ್ದಕ್ಕೆ, ಇಷ್ಟು ಒಳ್ಳೆ ಮನಸ್ಸುಗಳನ್ನ ನನ್ನ ಸುತ್ತಮುತ್ತ ಇಟ್ಟಿರೋದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹಾಗೆ ಲಾಸ್ಟಲ್ಲಿ ಕೇಕ್ ಕಟಿಂಗ್ ಕೂಡ ಇತ್ತು. ಯಾಕಂದರೆ ಒಂದು ಸಿಹಿಯಿಂದ ಈ ಒಂದು ದಿನನ ಎಂಡ್ ಮಾಡೋಣ ಅಂತ ಒಂದು ಸೆಲೆಬ್ರೇಷನ್ ಚಿಕ್ಕದಾಗಿ ಅಷ್ಟೇ, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ನ ಮಾಡ್ಕೊಂಡ್ವಿ. ಹೊರಗಡೆ ಎಲ್ಲಾದರೂ ಹೋಗೋಣ ಅಂದರೆ ಆಲ್ರೆಡಿ ನೆನ್ನೆ ಪೋರ್ಟ್ಫೋಲಿಯೋ ಮುಗಿಸ್ಕೊಂಡು ಬಂದು ಎಲ್ಲರೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ಹಂಗಾಗಿ ಮತ್ತೊಂದು ಸಲ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿಂದು ಏನಿದೆ ಅದನ್ನು ಮುಗಿಸ್ಕೊಳ್ಳೋಣ ಅಂತ. ಯಾಕಂದರೆ ನೆಕ್ಸ್ಟ್ ಡೇನೇ ನಾನು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಿತ್ತು. ಯಾಕಂದರೆ ಅವರು ಕೂಡ ಆಲ್ಮೋಸ್ಟ್ 2 months ವೆಯ್ಟ್ ಮಾಡ್ತಿದ್ರು. ತುಂಬ ಕಾಯಿಸೋದು ಒಳ್ಳೆಯದಲ್ಲ ಅಂದ್ಬಿಟ್ಟು ಮತ್ತು ಅವ್ರಿಗೂ ಬೇಜಾರಾಗಬಾರ್ದು ಅಂತ ಆದಷ್ಟು ನಾನು ಯೋಚನೆ ಮಾಡೋದು ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಖುಷಿಯಾಗಿರಬೇಕು ಅಂತಲೇ. ಹಂಗಾಗಿ ಇವತ್ತು ಮುಗಿಸ್ಲೇಬೇಕಿತ್ತು, ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರಲ್ವ ಅಂತ. ಹಂಗಾಗಿ ಸ್ವಲ್ಪ ಅರ್ಜೆಂಟಲ್ಲೇ ಆಯಿತು, ಬಟ್ ಎಲ್ಲದು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಇದೆ. ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಂದು ಸಲ ವಿಡಿಯೋ ಮೂಲಕ ವಿಶ್ ಮಾಡ್ತೀನಿ. ನಿಮ್ಮೆಲ್ಲರ ಫ್ಯೂಚರ್ ತುಂಬಾ ಚೆನ್ನಾಗಿರಲಿ, ಎಲ್ಲರಿಗೂ
ಕೆಲಸ ಸಿಗಲಿ, ಆದಷ್ಟು ಬೇಗ ಎಲ್ಲರೂ ಒಂದು ಲೈಫಲ್ಲಿ ಬ್ಯುಸಿ ಆಗಲಿ ಅಂತಲೇ ನಾನು ವಿಶ್ ಮಾಡ್ತೀನಿ. ಹಾಗೆ ನಮ್ಮ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ, ಅದನ್ನು ನಾನು ಹೇಳ್ಕೊಬೇಕಾಗಿಲ್ಲ. ಆಲ್ಮೋಸ್ಟ್ ನಮ್ಮನ್ನು ಫಾಲೋ ಮಾಡೋರಿಗೆ, ನಮ್ಮ ಜೊತೆ ಇರೋರಿಗೆ ಅದು ಗೊತ್ತಿರುತ್ತೆ. ಅದಾದಮೇಲೆ ಎಲ್ಲ ಮುಗಿದ್ಮೇಲೆ ಇವಾಗ ಡ್ಯಾನ್ಸ್ ಪ್ರೋಗ್ರಾಮು. ಯಾರು ಕೂಡ ನಾವೇನು ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಯಾರೂ ಇಲ್ಲ ಇಲ್ಲಿ. ನಮಗೆ ಹೇಗೆ ಬರುತ್ತೋ ಹಾಗೆ ಆ ಒಂದು ದಿನಾನ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಇದು ನಾನು ಪೋಸ್ಟ್ ಮಾಡಿಲ್ಲ ಎಲ್ಲೂ, ಬಟ್ ಆ ಒಂದು ಮೆಮೊರಿ ಅಂತೂ ನಮಗೆ ಲೈಫ್ ಟೈಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಒಂದಷ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ನೋಡ್ತಿರ್ಬೋದು. ಯಾರು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಯಾರಿಗೂ ಅಷ್ಟು ಪ್ರೊಫೆಷ್ನಲಾಗಿ ಡ್ಯಾನ್ಸ್ ಬರಲ್ಲ. ಬಟ್ ಎಷ್ಟು ಬರುತ್ತೋ ಅಷ್ಟು ನಾವು ಸುಮ್ಮನೆ ಒಂದು ಖುಷಿಯಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಅಷ್ಟೇ. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅವತ್ತಂದರೆ, ಏನೇ ಟೆನ್ಷನ್ ಇದ್ದರೂ, ಏನೇ ಹೊರಗಡೆ ಟೆನ್ಷನ್ ಇದ್ದರೂ ಎಲ್ಲದನ್ನು ಮರೆತು ಇವತ್ತು ಒಂದು ಒಳ್ಳೆ ದಿನನ ಕಳೆದ್ವಿ ಎಲ್ಲರೂ ಅಂತಲೇ ಹೇಳ್ಬೋದು. ಈ ಒಂದು ದಿನ ನನ್ನ ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಯುತ್ತೆ, ಒಂದು ಬೆಸ್ಟ್ ಮೆಮೊರಿಯಾಗಿ ಉಳಿಯುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸ್ದಾಗಿ ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.